ಮದ್ದೊಡ್ದಿದ್ದೆಲ್ಲ ಇನ್ನೊಂದು ಡ್ರಮ್ ಹೊಡಿಬೇಕಷ್ಟೇ, ಇನ್ನೊಂದು 5 ಲೈನ್ ಇದೆ. ಇದು ಈಗ ಡೆವಲಪ್ಮೆಂಟ್ಗೆ ಮತ್ತು ಏನಾದರೂ ಹುಳ ತಿಂತಾಯಿದ್ರೆ ಅಲ್ಲಲ್ಲಿ ವೈರಸ್ ಬಂದಿರುತ್ತೆ, ಅದಕ್ಕೆ ಅಂತ ಹೊಡ್ಕೋತಾ ಇದ್ದೀನಿ. ಇನ್ನು ಇದು 4ನೇ ಟ್ರಿಪ್ಪು ಹೊಡಿತಾ ಇರೋದು ಮದ್ದು ಔಷಧಿ. ಇನ್ನೂ ವಾರಕ್ಕೊಂದ್ಸಲಿ ಹೊಡಿತಾನೇ ಇರಬೇಕು, ರೋಗಗಳು ನೋಡಿಕೊಂಡು ನಿಲ್ಲಿಸೋವಾಗಿಲ್ಲ. ಬೆಳೆ ಆಗೋವರೆಗೂ 2 ತಿಂಗಳಾಗುತ್ತೆ ಈ ಕ್ರಾಪ್ ಬರೋದು. ಇವಾಗಲೇ ಎಲ್ಲ ಸ್ಟಾರ್ಟ್ ಆಗಿದೆ ಹೂವು. ಇದು ಬುಡದಿಂದನೇ ಹೂವು ಬಿಡುತ್ತೆ, ಬುಡದಿಂದನೇ ಕಾಯಿ ಎಲ್ಲ ಕೂತ್ಕೊಳ್ಳುತ್ತೆ. ಎಷ್ಟು ಕೂತ್ಕೊಂಡ್ಬಿಟ್ಟೈತಾ. ಅದು ತಾಳು ಈಗ ಎತ್ಕೊಂಬಂದು ಹಾಕಿದ್ದೀನಿ ಅಷ್ಟೇ ಅಲ್ಲಿ. ಇನ್ನು ಅದನ್ನೆಲ್ಲ ಒಂದು ಪೆಂಡೆ ಮಾಡಬೇಕು. ಪೆಂಡೆ ಮಾಡಬೇಕು, ಅದೊಂದು ಕೆಲಸ ಐತೆ. ಇವತ್ತು ಹೂಕೋಸಿಗೆ ಇವತ್ತೆಲ್ಲಿ ನೀರು ಹಾಕ್ಬೇಕು. ಒಳಗಡೆ ಗೊಬ್ಬರ ಹಾಕಿದ್ದೀನಿ ಹೂಕೋಸಿಗೆ. ಗೊಬ್ಬರ ಹಾಕಿರೋದಕ್ಕೆ ಕಮ್ಮಿ ಕೊಡಬೇಕು ನೀರು. ಸ್ವಲ್ಪ ಕಮ್ಮಿ ಕೊಡ್ತಾಯಿದ್ರೆ ಏನಾಗುತ್ತೆ ಅಂದರೆ ನಿಧಾನಕ್ಕೆ ಕರಗುತ್ತೆ. ಇವತ್ತು ಒಂದು 1 hour ಹಾಕ್ಬಿಟ್ರೆ ಇವತ್ತು ಸ್ವಲ್ಪ ಕರಗುತ್ತೆ, ನಾಳೆ ಸ್ವಲ್ಪ ಹೊತ್ತು ಆಗಬೇಕು. ಸ್ವಲ್ಪ ಹೊತ್ತು ಒಂದು 1 hour 1.5 hour ಆ ಥರ ಹಾಕೋಬೇಕು. ನೆಕ್ಸ್ಟ್ ಪಾರಮೂಲ್ ಮೇಲೆ ಏನಾದರೂ ಹಾಕಬೇಕು. ಪಾರಮೂಲ್ಗೆ ಗೊಬ್ಬರ ಚೆಲ್ಲಬೇಕು ಇವತ್ತು, ಯೂರಿಯಾ ಅಷ್ಟೇ. ಇನ್ನೊಂದು ಡ್ರಮ್ ಹೊಡೆದ್ಬಿಟ್ರೆ ಎಲ್ಲ ಮುಗೀತು. ಬರ್ತಾಯಿದೆ ಚೆನ್ನಾಗಿ, ಲಾಕುಗಳೆಲ್ಲ ಹೊಡ್ಕೊತೈತೆ. ಲಾಕುಗಳು ಅಂದರೆ ಸೈಡ್ಗೆ ಎಲೆಗಳು ಬಿಟ್ಕೊಂಡು ಮೇಲೆ ಸುಳಿ ಹೋಗ್ತಾ ಇರೋದು, ಆ ಥರ ಲಾಕುಗಳು ಬಿಟ್ಕೊಂಡು ಚೆನ್ನಾಗಿ ಹೋಗ್ತೈತೆ. ಇನ್ನು ಒಂದು ಕಟ್ ಹಾಕ್ಸ್ಬೇಕು, ನಾಳೆ ಬರ್ತೀನಿ ಅಂತ ಹೇಳಿದರೆ. ಇವತ್ತು ಬರಬೇಕಿತ್ತು, ಇವತ್ತು ಬರಲಿಲ್ಲ. ಅವ್ರು ಯಾರಿಗೂ ಬೇರೆಯವ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕೆಲಸದವ್ರದ್ದು ಬಾಧೆ. ನಾವು ಅಂದ್ಕೊಂಡಿರೋ ಟೈಮ್ಗೆ ಕೆಲಸಗಳು ಮಾಡಿಸೋದು ಕೆಲಸದವ್ರದಿಂದ ಸ್ವಲ್ಪ ಬಾಧೆ.